ಶಿಡ್ಲಘಟ್ಟ ತಾಲೂಕಿನ ಗಡಿಭಾಗ ಅಜ್ಜ ಕದಿರೇನಹಳ್ಳಿ ಗ್ರಾಮಕ್ಕೆ ಸೇರಿದ ಅರಣ್ಯ ಪ್ರದೇಶಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದು ಸಾವಿರಾರು ಮರ ಗಿಡಗಳು ಭಸ್ಮವಾಗಿರುವ ಘಟನೆ ಸೋಮವಾರ ನಡೆದಿದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆಯ ವಿಸ್ತೀರ್ಣಕ್ಕೆ ಬೆಂಕಿ ಹಬ್ಬಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಅರಣ್ಯ ಪ್ರದೇಶದಲ್ಲಿದ್ದ ಅಮೂಲ್ಯವಾದ ಆಲ, ಹಲಸು, ಸಿಲ್ವರ್, ನೀಲಗಿರಿ ಸೇರಿದಂತೆ ವಿವಿಧ ಬಗೆಯ ಗಿಡ ಮರಗಳು ಬೆಂಕಿಗಾಹುತಿಯಾಗಿವೆ. ಗೊಳ್ಳು ಅಜ್ಜ ಕದಿರೇನಹಳ್ಳಿಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ತಗುಲಿದ್ದು ಗ್ರಾಮಸ್ಥರನ್ನು ಇನ್ನಷ್ಟು ಭೀತಿಗೀಡು ಮಾಡಿದ. ಕಾಡ್ಗಿಚ್ಚಿನ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಅರಣ್ಯ ಬೆಂಕಿಯನ್ನು ಹತೋಟಿಗೆ ತಂದು ನಂದಿಸುವಲ್ಲಿ ಹರಸಾಹಸ ಪಡಬೇಕಾಯಿತು. ಮಧ್ಯಾಹ್ನ 1 ಗಂಟೆಯಲ್ಲಿ ಅಜ್ಜ ಕದಿರೇನಹಳ್ಳಿಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿದ್ದು ಸ್ಥಳೀಯರು ಎಚ್ಚೆತ್ತು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದಾಗ ತಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಲು ಪರದಾಡುವಂತಾಯಿತು. ಸುಮಾರು 5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಸಂಜೆ 6 ಗಂಟೆಯವರೆಗೂ ಬೆಂಕಿಯನ್ನು ನಂದಿಸಲಾಯಿತು. ಸುಮಾರು ಎಕರೆಗಳು ಹೊರಟೋಗಿದ್ದಾವೆ. ಗಾಡಿ ಹತ್ರ ಇಕ್ಬೇಕಾಯ್ತು ಫಸ್ಟು. ಏಯ್ ಸುರೇಶ, సుమారు ఎకరాలు కాలిపోయింది. వీళ్ళు ఏం చేస్తామంటప్ప? అక్కడంతా ఫుల్ అంటుకుంటా పోతా అది ఫుల్ ఇదైపోయింది కదా. అది ఆ తోరికి అసలు పగలేది. పదా అదికి పదాం పదా, ఇంకా జాస్తి అదికే ఉండదు. full force.